ಫೆಸಿಲಿಟಿ ಇತ್ತ ಇವಾಗ ಯೂಟ್ಯೂಬ್ ಮಾಡ್ಬೇಕು ಅಂದ್ರೆ ಎಲ್ಲ ಒಂದು ಫೋನ್ ಮೇನ್ ಚೆನ್ನಾಗಿರ್ಬೇಕು, ಕ್ಯಾಮ್ರಾ ಇಂಪಾರ್ಟೆಂಟ್ ಅಥವಾ ಟ್ರೈಪಾಡ್ ಇಂಪಾರ್ಟೆಂಟ್ ಅಥವಾ ಲೈಟಿಂಗ್ಸ್ ಎಲ್ಲ ಇರ್ಬೇಕಾಗುತ್ತೆ. ಅದು ಮನೆಗ್ ಮೇನ್ ಅಡಿಗೆ ಚಾನಲ್ ಅಂತಂದ್ರೆ ಆ ಐಟಮ್ಸ್ ಗಳಿಗೆಲ್ಲಾನು ಡೆಕೋರೇಷನ್ ಏನಂದ್ರೆ ಪ್ರಿಪೇರ್ ಮಾಡೋದಕ್ಕೆಲ್ಲಾನು ಒಂದು ಐಟಮ್ಸ್ ಗಳು ಬೇಕಾಗುತ್ತೆ. ಏನಂತ ಬಾಣ್ಲಿ ಆಗಿರ್ಬೋದು, ಪ್ರತಿಯೊಂದು ಲುಕ್ ಇರ್ಬೇಕು, ಪ್ರಿಪರೇಷನ್ ಹೆಂಗೆಲ್ಲ ಇರ್ಬೇಕು ಅಂದ್ರೆ ಲುಕ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೆಲ್ಲ ಫೆಸಿಲಿಟೀಸ್ ಇತ್ತ ಅಂತ. ಆವಾಗ ಅಂದ್ರೆ ನಾನು ಹೇಳ್ದಂಗೆ ನಮ್ದು ಶೀಟ್ ಮನೆ, ಮತ್ತೆ ಅಡ್ಗೆ ಮನೆಯಲ್ಲೇ ಬಚ್ಚಲ್ ಮನೇನು ಇತ್ತು, ಅಡ್ಗೆ ಮನೇನು ಇತ್ತು. ನಮ್ ತಮ್ಮ ಏನ್ ಮಾಡ್ತಾ ಇದ್ದ ಅಂದ್ರೆ ಚೇರ್ ಮೇಲೆ ನಿಂತ್ಕೊಂತ ಇದ್ದ, ಎಲ್ಲಿ ಬಚ್ಚಲಲ್ಲಿ ಚೇರ್ ಹಾಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಕ್ಯಾಮ್ರಾ ಇಟ್ಕೊಂತ ಇದ್ದ. ಮತ್ತೆ ನಾನು ಕಿಟಕಿ ಬೆಳಕಲ್ಲಿ ಅಡ್ಗೆ ಮಾಡಿರೋದು, ನಿಜ ಹೇಳ್ಬೇಕಂದ್ರೆ ಒಂದ್ 3 ವರ್ಷ ಕಿಟಕಿ ಬೆಳಕಲ್ಲಿ ಅಡ್ಗೆ ಮಾಡಿರೋದು. ಏನಾದ್ರು ಕರೆಂಟ್ ಹೋಯ್ತಂದ್ರೇನು ಹೋಯ್ತು, ಮಳೆ ಸೀಸನ್ ಅಲ್ಲಿ ಬೆಳಕು ಬರೋದಿಲ್ಲ, ಆತರ ಎಲ್ಲ ಇದ್ದಾಗ ಎಷ್ಟೊಂದು ರೆಸಿಪಿನ ಸ್ಟಾಪ್ ಮಾಡ್ಬಿಟ್ಟಿದೀನಿ ನಾನು. ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡ್ದೆ, ಫಸ್ಟ್ ಒಂದ್ ರೆಸಿಪಿ ಮಾಡಿದ್ರಿ, ಏನು ಇದ್ರ ಬಗ್ಗೆ ಗೊತ್ತಿಲ್ಲ, ಸುಮ್ನೆ ನಮ್ ತಮ್ಮ ಎಡಿಟ್ ಮಾಡಿ ಹಾಕ್ದ. ಅದೇ ಯಾವಾಗ ಅಂದ್ರೆ ನಾನು 26 ಐಟಮ್ ಮಾಡಿದ್ನಲ್ಲ, ಅವತ್ ತಂದಿರೋಂತ ಮಿಗ್ಲಿರೋಂತ ಐಟಮ್ ನ ತಗೊಬಂದ್ ಮನೇಲಿ ಟ್ರೈ ಮಾಡ್ದೆ. ಆವಾಗ ಕಮೆಂಟ್ ಮಾಡಿದ್ರು, ಈ ತರ ಕ್ಯಾಮ್ರಾದಲ್ಲಿ ಮಾಡ್ಬೇಕು, ಈ ತರ ಲೈಟ್ ಇಟ್ಕೋಬೇಕು, ಈ ತರ ಮೈಕ್ ಇಟ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡ್ಬೇಕು ಸೌಂಡ್ ಇಲ್ದಿರಾ. ತುಂಬಾ ಜನ ಕಮೆಂಟ್ ಅಲ್ಲಿ ಏನೇನ್ ಹೇಳಿದ್ರು ಅದನ್ನೆಲ್ಲ ಸಜೆಷನ್ ತಗೊಂಡು ಹಂಗೆ ಇಮಿಡಿಯೇಟ್ಲಿ ನಾವು ಸ್ಟಾಪ್ ಮಾಡಿದ್ರಿ, ಬೇಡ ಕ್ಯಾಮ್ರಾ ತಗೊಂಡೇ ಮಾಡ್ಬೇಕು ಅಂತ. ಆಮೇಲೆ ನಮ್ಗೆ ಗೊತ್ತಿರೋರ ಹತ್ರ ಫ್ಯಾಮಿಲಿ ಫ್ರೆಂಡ್ಸ್ ಇವಾಗೂ ಅಷ್ಟೇ, ಅವರಿಂದಾನೇ ನಮ್ಗೆ ಒಳ್ಳೇದಾಗಿರೋದು, ಸಪೋರ್ಟ್ ಮಾಡಿದಕ್ಕೆ. ಅವರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ರು, ಅವ್ರ ಹತ್ರ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇನ್ಸ್ಟಾಲ್ಮೆಂಟ್ ಗೆ ಕ್ಯಾಮ್ರಾ ಇಸ್ಕೊಂಡು ಅವ್ರಿಗೆ ತಿಂಗಳು ಇಷ್ಟು ಕೊಡ್ತೀನಿ ಅಣ್ಣ, ನಾನು ಈ ತರ ಚಾನಲ್ ಮಾಡ್ತಾ ಇದ್ದೀನಿ, ನನ್ಗೆ ಬೇಕಂದಾಗ ಅವ್ರ ತಕ್ಷಣಕ್ಕೆ ಏನು ಮಾತಾಡ್ದಿರ ಇಸ್ಕೊಟ್ರು. ಅವಾಗ ಕ್ಯಾಮ್ರಾ ಇಂದ ಸ್ಟಾರ್ಟ್ ಮಾಡಿದ್ದು, ಕಿಟಕಿ ಬೆಳಕಲ್ಲೇ ಮಾಡ್ತಾ ಇದ್ದಿದ್ದು. ಮತ್ತೆ ಸಿಗೋಂತ ಒಂದು ಭಾನುವಾರ ರಜಾನ ನಾನು ಅಡಿಗೆಗೆ ಫುಲ್ ಇಡ್ತಾ ಇದ್ದೆ. ನೀವು ಕೆಲಸ ಮಾಡ್ತಾನೆ ಇದನ್ನ ಸ್ಟಾರ್ಟ್ ಮಾಡಿದ್ರಿ, ಕೆಲಸ ಬಿಟ್ಟಿರ್ಲಿಲ್ಲ? ಪೇಮೆಂಟ್ ಬಂದು ಒಂದು 4-5 ತಿಂಗಳು ಆದ್ಮೇಲೆ ನಾನು ಕೆಲಸ ಬಿಟ್ಟಿದ್ದು.